ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ರಾಮನವಮಿ ಪ್ರಯುಕ್ತ ನಾನು ನೈವೇದ್ಯಕ್ಕೆ ಹೋಳ್ಗೆ ಮಾಡಿದ್ದೆ. ಆದರೆ ಕಡಲೆಬೇಳೆ ಹೋಳ್ಗೆ, ತೊಗರಿಬೇಳೆ ಹೋಳ್ಗೆ ಅಲ್ಲ, ಡಿಫ್ರೆಂಟಾಗಿ ಮಾಡೀನಿ. ಯಾವ ಥರ ಹೋಳ್ಗೆ ನೋಡಿರಿ, ಆದರೆ ಬೇಳೆ ಹೋಳ್ಗೆನ ನೋಡಿರಿ ಎಷ್ಟು ಸಾಫ್ಟ್, ಎಷ್ಟು ಚೆಂದ ಆಗ್ಯಾವು. ರುಚಿನೂ ಭಾಳ ಚಲೋ ಅದಾವು. ಈ ಹೋಳ್ಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನೂ ಆಗಲ್ಲ. ನೋಡಿರಿ ಎಷ್ಟು ಕಲರ್ಫುಲ್, ಸಾಫ್ಟ್, ಎಷ್ಟು ಚಲೋ ಆಗ್ಯಾವಲ್ಲ. ನೀವು ಯಾವ ಥರ ಮಾಡೀನಿ ನೋಡ್ಕೊಂಡು ನೀವು ಒಂದು ಸಲ ಟ್ರೈ ಮಾಡಿರಿ. ಈಗ ಒಂದು ಕಪ್ಪು ಹೋಳ್ಗೆ ಮಾಡೋಕೆ 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಒಂದೇ ಒಂದು ಸ್ಪೂನು ಚಿರೋಟಿ ರವೆ ಹಾಕಬೇಕು. ಇದನ್ನು ಹಾಕೋದ್ರಿಂದ ಹೋಳ್ಗೆ ಒಟ್ಟು ಹರಿಯಲ್ಲ, ಸಾಫ್ಟ್ ಆಗ್ತಾವೆ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋರಿ, 1 ಸ್ಪೂನು ಎಣ್ಣೆ ಹಾಕೋರಿ. ಅದು ಚಿರೋಟಿ ರವೆಕ್ಕನ ಹಾಕೋರಿ. ಆಮೇಲೆ ನಾ ಕಲರ್ಗೋಸ್ಕರ 1 ಪಿಂಚಿನಷ್ಟು ಟರ್ಮರಿಕ್ ಪೌಡ್ರ್ ಅಥವಾ ಫುಡ್ ಕಲರ್ ಹಾಕ್ಕೋಬೋದು. ಕಲರ್ಗೋಸ್ಕರ ಅಷ್ಟೇ ಚೆಂದ ಕಾಣಲಿ ಅಂತ. ನೀವು ಬ್ಯಾಡ ಸ್ಕಿಪ್ಪು ಮಾಡ್ಬೋದು. ಏನು ಮಾಡ್ಬೇಕಂದ್ರೆ ಫಸ್ಟ್ ಚಿರೋಟಿ ರವೆ ಅಷ್ಟು ಸಪ್ರೇಟಾಗಿ ಕಲಿಸ್ಕೋಬೇಕು. ಆಮೇಲೆ ಮೈದಾ ಆ್ಯಡ್ ಮಾಡ್ಕೋಬೇಕು. ಯಾಕಂತಂದ್ರೆ ಚಿರೋಟಿ ರವೆ ಆಮೇಲೆ ನೆನೆಯಂಗೆ ಇಲ್ಲ. ರವದ ಜೊತೆ ಫಸ್ಟಿಗೆ ಹಿಟ್ಟಿನ ಜೊತೆ ಫಸ್ಟೇ ಮಿಕ್ಸ್ ಮಾಡ್ಕೊಂಬಿಟ್ರಂದ್ರೆ ಅದು ಜಲ್ದಿ ನೆನೆಯಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ನ ಚಿರೋಟಿ ರವೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೈದಾ ಜೊತೆ ಸೇರಿಸ್ಕೊಂಡ್ರೆ ಜಲ್ದಿನ ಇದಾಗ್ಬಿಡುತ್ತೆ, ನೆನೆದು ಬಿಡ್ತೈತೆ ಅದು. ಈಗ ಹಿಟ್ಟು ನಾದಿದ್ನೆಲ್ಲ ಇದು ಸ್ವಲ್ಪ ಸಾಫ್ಟ್. ನಿಮಗೆಲ್ಲ ಹೋಳ್ಗೆ ಹಿಟ್ಟು ಯಾವ ಥರ ನಾದಬೇಕಂತ ಗೊತ್ತೇ ಇರುತ್ತೆ. ಈ ಥರ ಇಷ್ಟು ಸಾಫ್ಟಾಗಿ ನಾದಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಒಂದು 15-20 ನಿಮಿಷ ಆದ್ರೆ ಸಾಕು. ಯಾಕಂದ್ರೆ ನಾನು ರವೆ ಫಸ್ಟ ನೆನೆಸಿರೋದ್ರಿಂದ ಬೇಗ ನೆನೆದು ಬಿಡ್ತೈತಿ. ನೋಡಿರಿ ಈಗ ಎಷ್ಟು ಸಾಫ್ಟ್ ಆಯ್ತು, ಕೈಗಿನ ಹತ್ಕೊಳ್ಳಾರ್ದಂಗೆ ಆಯ್ತು. ಈಗ ಒಂದು 10-15 ನಿಮಿಷ ಇಟ್ಬಿಡೋಣ. ಈಗ ಒಂದು ಪಾತ್ರೆಗೆ 1 ಲೀಟ್ರ್ ನೀರು ಹಾಕೋರಿ, ಬೇಳೆ ಕುದಿಸೋಕ್ಕೋಸ್ಕರ. ನಾ ಹೇಳಿದ್ನಲ್ಲ ಬ್ಯಾಳೆ ಹೋಳ್ಗೆನ ಅಂತ. ಯಾವ ಬ್ಯಾಳಿಗೆ ಅಂದ್ರೆ ನೋಡಿರಿ ಗೊತ್ತಾಯ್ತಲ್ಲ, ಹೆಸರು ಬೇಳೆ ತೊಗೊಂಡಿನಿ. ಒಂದು 200 ಗ್ರಾಮು. ಇದನ್ನು 2 ಸಲ ಚೆಂದಾಗಿ ತೊಳ್ಕೊರಿ, ಸ್ವಚ್ಛಗೆ ತೊಳ್ಕೊಂಡು ಕುದಿಯೋಕೆ ಇಟ್ಟಿದ್ನೆಲ್ಲ ನೀರಿಗೆ ಅದಕ್ಕೆ ಹಾಕಿಬಿಡ್ರಿ. ಈಗ ಕಡಲೆಬೇಳೆ ಒಬ್ಬೊಬ್ಬರು ಇದನ್ನು ಮಾಡ್ತಾರೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ. ಆಮೇಲೆ ಮೈ ಜಡ ಆಗುತ್ತೆ ಅಂತಾರೆ, ಸ್ಟ್ರೈನ್ ಆಗುತ್ತೆ ಅಂತಾರಲ್ಲ. ತೊಗರಿಬೇಳೆ ಹೋಳ್ಗೆ ಅಷ್ಟು ರುಚಿ ಬರೋಲ್ಲ. ಹಾಗಾಗಿ ನಾನು ಹೆಸರು ಬೇಳೆ ಹೋಳ್ಗೆ ಮಾಡಾಕೊಂತೀನಿ. ಇದನ್ನು ನಾನು ಕುಕ್ಕರ್ನಾಗ ಇಡಾಕೊಂತಿಲ್ಲ. ಯಾಕಂದ್ರೆ ಹೆಸರು ಬೇಳೆ ಭಾಳ ತೆಳ್ಳಗಿರೋದ್ರಿಂದ ಜಲ್ದಿ ಕುದ್ದುಬಿಡುತ್ತೆ. ಹಾಗಾಗಿ ನಾನು ಹೊರಗನೆ ಕುದಿಸಾಕಿ ಇಟ್ಕೊಳಕೊಂತೀನಿ. ನೀವು ಕುಕ್ಕರ್ನಾಗ ಇಟ್ಕೊಂಡು ಬೇಕಾದ್ರೆ ಒಂದು ವಿಜಲ್ ಕುದಿಸ್ಕೊಂಡು ನೋಡ್ಬೋದು. ನೋಡಿರಿ 1 ಸ್ಪೂನ್ ಎಣ್ಣೆ ಹಾಕಿ ನಾನು ಕುದಿಸ್ಕೊಂಡೆ. ಈಗ ಹೆಚ್ಚಿಗೆ ನೋಡಿದ್ನೆಲ್ಲ ಹೊರಗೆ ಕುದ್ದುಬಿಡ್ತಾ 5 ನಿಮಿಷನಾಗ. ಈಗ ಇದಕ್ಕೆ 200 ಗ್ರಾಮ್ ಬೆಲ್ಲ ಹಾಕ್ಕೊಳಕೊಂತೀನಿ. ಸೇಮ್ ಕ್ವಾಂಟಿಟಿ. ನೀವು ಬೆಲ್ಲ ನಿಮ್ಗೆ ಕಡಿಮೆ ಜಾಸ್ತಿ ಬೇಕಂದ್ರೆ ನೋಡಿ ಹಾಕೋರಿ. ಈಗ ನೀರಿನ ಅಂಶ ಹೋಗುವವರೆಗೂ ಕುದಿಸ್ಕೊಂಡೆ ನಾನು. ಈಗ ಬೆಲ್ಲನ ಹಾಕ್ಕೊಂಡು ಕಲಿಸ್ಕೋರಿ. ಕಲಸಿದ ಮೇಲೆ ಏನಾಗುತ್ತೆ, ಸ್ವಲ್ಪ ಲಿಕ್ವಿಡ್ ಆಗುತ್ತಲ್ಲ, ಅದು ಎಲ್ಲ ಹೋಗುವವರೆಗೂ ಒಂದು 5 ನಿಮಿಷ ಸಣ್ಣ ಉರಿ ಒಳಗಿಟ್ರಂದ್ರೆ ಒಂದು ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಇದಕ್ಕೀಗ 1-2 ಏಲಕ್ಕಿ ಲವಂಗನ ಪುಡಿ ಮಾಡಿ ಹಾಕ್ಕೊಳಕೊಂತೀನಿ. ನೋಡಿರಿ ಈ ಥರ ಲಿಕ್ವಿಡ್ ಆತಲ್ಲ, ಇಷ್ಟು ಸಾಕು. ಆರಿದ ಮೇಲೆ ಗಟ್ಟಿ ಆಗ್ತೈತಿ. ನೋಡಿರಿ ಈಗ ಇಷ್ಟು ಗಟ್ಟಿ ಆಗೈತಿ. ನಾನು ಮಿಕ್ಸರ್ಗೆ ಹಾಕ್ಕೊಂಡು ಹೂರಣ ಮಾಡ್ಕೊತೀನಿ. ನೀವು ಈ ಥರ ಮಾಡ್ಕೊರಿ. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಆಗೋಲ್ಲ ಈ ಥರ ಹೋಳ್ಗೆ ಮಾಡಿದ್ರೆ. ನೋಡಿರಿ ಎಷ್ಟು ಸಾಫ್ಟ್ ಹೌದಾ, ಫುಲ್ ಜಿಗಿ ಆಗುತ್ತೆ. ಆದರೆ ಇದು ಕಡಲೆಬೇಳೆ ಹೋಳ್ಗೆಗಿಂತ ಜಿಗಿ ಭಾಳ ಇದೆ ಹೆಸರು. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನೂ ಆಗೋಲ್ಲ. ಆಮೇಲೆ ಹೀಟೂ ಆಗಲ್ಲ, ಫುಲ್ ಕೋಲ್ಡ್ ಅಲ್ಲ. ಹೆಸರು ಬೇಳೆ ನಿನ್ನೆ ಶ್ರೀರಾಮ ಪ್ರಭುಗೆ ಕೋಸಂಬರಿ ಮತ್ತು ಹೆಸರು ಬೇಳೆದು ಹೋಳ್ಗೆನ ಮಾಡೀನಿ. ನೋಡಿರಿ ಈ ಥರ ಇಷ್ಟಿಷ್ಟು ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಲಡ್ಡು ಮಾಡಿ ಇಟ್ಕೊಳ್ಕೊತೀನಿ. ನೀವು ಈ ಥರ ಮಾಡ್ಕೊರಿ. ಆಮೇಲೆ ಹೋಳ್ಗೆ ಹಿಟ್ಟು ನೋಡಿರಿ ಈಗ ತೆಗಿತೀನಿ. ಈಗ ಸಾಫ್ಟ್ ಆಗೈತಲ್ಲ, ಸ್ವಲ್ಪ ಮಿದ್ಕೊಂಬಿಡ್ರಿ. ಎಷ್ಟು ಹದ ಆಗುತ್ತಂದ್ರೆ ನೀವು ಈ ಥರ ಮಾಡಿ ನೋಡಿರಿ, ಒಟ್ಟು ಹೋಳಿಗೆ ಹರಿಯಂಗಿಲ್ಲ. ಈಗ ನಾನು ಲಟ್ಸಬೇಕಾದ್ರೆ ನೋಡಿರಿ ನೀವು ಎಷ್ಟು ಫೈನ್ ಆಗ್ತೈತೆ ಹೋಳಿಗೆ ಅಂಥೇಳಿ. ನಾನು ಇದನ್ನು ಕೈ ಒಳಗೆ ತುಂಬ್ತಾರಲ್ಲ ಒಬ್ಬೊಬ್ರು, ನನಗೆ ಆ ಥರ ಕೈಯಾಗೆ ತುಂಬಕ್ಕೆ ಬರಲ್ಲ. ನೋಡಿರಿ ನಾನು ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡೀನಿ. ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿ ಅದನ್ನು ತೊಗೊಂಡೀನಿ. ಅದ್ರ ಮೇಲೆ ಲಟ್ಟಿಸ್ತೀನಿ, ಅಂದ್ರೆ ಹೋಳಿಗೆ ಹರಿಯಲ್ಲ ಅಂತ. ನಾನು ಈ ಥರ ಸ್ವಲ್ಪ ಲಟ್ಟಿಸ್ಕೊತೀನಿ. ಹಿಟ್ಟನ್ನು ಲಟ್ಟಿಸ್ಕೊಂಡು ಅಲ್ಲೇ ತುಂಬಿಬಿಡ್ತೀನಿ. ನನ್ನ ಕೈಯಾಗೆ ತುಂಬಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅದು ಹಿಟ್ಟು ಸ್ಮೂತ್ ಇರೋದ್ರಿಂದ. ಗಟ್ಟಿ ಹಿಟ್ಟಿದ್ರೆ ಕೈಯಾಗೆ ತುಂಬ್ತೀನಿ. ಈ ಹಿಟ್ಟನ್ನು ನಾನು ಇಲ್ಲೇ ತುಂಬೋದು. ಹೌದಾ, ನೋಡಿರಿ ಈ ಥರ ಎಷ್ಟು ಫೈನ್ ಆಗುತ್ತೆ ನೋಡಿರಿ. ಹೋಳ್ಗೆನೂ ಅಷ್ಟೇ ಫುಲ್ ಸಾಫ್ಟ್ ಆಗ್ತಾವೆ, ಹರಿಯಂಗೆ ಇಲ್ಲ. ಫುಲ್ ನೀಟ್ ಕ್ಲೀನ್ ಬರ್ತಾವೆ ಹೋಳ್ಗೆ. ನೋಡಿರಿ ಈ ಥರ ಎಲ್ಲ ನೀಟಾಗಿ ಎಲ್ಲಿ ಉಳಿಲಾರ್ದಂಗೆ ಕ್ಲೋಸ್ ಮಾಡ್ಕೊರಿ. ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತೇ ಇರ್ತೈತಿ. ಆದರೂ ಫಸ್ಟ್ ಟೈಮ್ ಮಾಡ್ತಿರ್ತಾರಲ್ಲ ಹುಡುಗಿಯರು, ಅವರು ಆಲ್ಮೋಸ್ಟ್ ಕಲ್ತ್ಕೊಂಡೇ ಬಿಟ್ಟಿರ್ತಾರೆ ಈಗ. ಆದರೂ ನಾನು ಕಲ್ಸಾಕೊಂತೀನಿ. ಜಸ್ಟ್ ಕೈಲೇ ಪ್ರೆಸ್ ಮಾಡಿದ್ರೂ ಹೋಳ್ಗೆ ರೆಡಿ ಆಗ್ತೈತಿ. ಬಟ್ ನಾನೇ ಫಿಂಗರ್ ಪ್ರಿಂಟ್ ಬೀಳಬಾರ್ದಂತ ಸ್ವಲ್ಪ ಲೈಟಾಗಿ ಲಟ್ಸಾಕೊಂತೀನಿ. ನೋಡಿರಿ ಎಷ್ಟು ನೀಟ್ ಬರ್ತಾವೆ ಹೋಳಿಗೆ ಅಂತ. ಹೌದಾ, ನೋಡಿರಿ ಈ ಥರ ಅಂಚಿ ಬರಲಾರ್ದಂಗೆ ಫಸ್ಟ್ ಅಂಚಿ ಕಡೆಯಿಂದನೇ ಈ ಥರ ಲಟ್ಟಿಸ್ಕೊಂತ ಹಿಂಗೆ ಬರ್ರಿ. ನೋಡಿರಿ ಹೌದಾ, ಅಂಚಿನೂ ಉಳಿಯಲ್ಲ, ಫುಲ್ ನೀಟಾಗಿ ಆಗ್ತಾವೆ ಹೋಳಿಗೆ. ನೋಡಿರಿ ಎಷ್ಟು ಫೈನ್ ಆಗ್ಯಾವು. ನೋಡಿರಿ ಈ ಥರ ತೆಳ್ಳಗೆ ಲಟ್ಟಿಸ್ಕೊರಿ. ನೋಡಿರಿ ನಾನು ಯಾವ ಥರ ತೊಗೊತೀನಿ ಅಂದ್ರೆ, ನೋಡಿರಿ ಹಾಳಿನ ಎಷ್ಟು ನೀಟಾಗಿ ಕ್ಲೀನಾಗಿ ಬಂದುಬಿಡ್ತೈತೆ ನೋಡಿರಿ ಅದು. ಹೌದಾ, ಹೌದು ನೋಡಿರಿ ಕ್ಲೀನಾಗಿ ಹಾಳೆಯನ್ನು ಹತ್ಕೊಳ್ಳೋದೇ ಇಲ್ಲ. ನೀವು ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸಿದ್ರೆ ಕೆಲವೊಂದು ಸಲ ಕಲ್ಲಿಗೆ ಹತ್ಕೊಂಡು ತೆಳಗಲ್ದು ಹಿಟ್ಟಿನ ಲೇಯರ್ ಹತ್ಕೊಳ್ಳೋ ಚಾನ್ಸಸ್ ಇರ್ತೈತಲ್ಲ, ಅದಕ್ಕೆ ಈ ಥರ ಮಾಡ್ತೀನಿ. ಕೆಲವೊಬ್ಬರ ಮನೆಗೆ ಹೋಳ್ಗೆ ಹಂಚೆಲ್ಲ ಇರ್ತಾವೆ,
ಆ ಹೋಳ್ಗೆ ಹಂಚಿನೊಳಗೂ ಮಾಡ್ಕೊಬೋದು, ಮಸ್ತ್ ಬರ್ತಾವೆ. ನಾನು ನಾರ್ಮಲ್ ಚಪಾತಿ ಮಾಡೋ ಹಂಚಿನಾಗನ ನಾನು ಮಾಡಾಕೊಂತೀನಿ ನೋಡಿರಿ. ಈಗ ಹೋಳಿಗೆ ಹಾಕ್ತೀನಿ ಎಷ್ಟು ಫೈನ್ ಬರ್ತಾವಂತ. ಮಸ್ತ್ ಸಾಫ್ಟ್ ಆಗ್ಯಾವು, ಕಲರ್ಫುಲ್ ಆಗ್ಯಾವು. ಆಮೇಲೆ ಹೆಲ್ತ್ಗೆ ಒಳ್ಳೆಯದು. ನೀವು ಒಂದು ಸಲ ಮಾಡಿ ನೋಡಿರಿ, ಆರೋಗ್ಯಕ್ಕೆ ಒಳ್ಳೆಯದು. ಮನ್ಯಾಗ ವಯಸ್ಸಾದವ್ರು ಇದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತಲ್ಲ, ಈ ಥರ ಹೆಸರು ಬೇಳೆ ಹೋಳ್ಗೆ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು.